ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತು 14ನೇ ತಾರೀಕು. ನಾನು ನನ್ನ ಸಲುವಾಗಿ ಆ್ಯಕ್ಚುಲಿ ಗೈಡೆನ್ಸ್ ಅಂತ ಇದನ್ನು ತೆಗೆದೆ. ನನಗೇನು ಗೈಡ್ ಮಾಡ್ತೀರಿ ಇವತ್ತು ಅಂತಂದೇಳಿ. ಕಾರ್ಡ್ಸ್ ಎಷ್ಟು ಕರೆಕ್ಟಾಗೆ ಬಂದಾವೆ ನೋಡಿರಿ. ಈಗ ಸದ್ಯ ನಾವು ನಮ್ಮ ದೊಡ್ಡವನ ಊರಿಗೆ ಹೊಂಟೇವಿ. ಇವತ್ತು ಭೋಗಿ ಫಂಕ್ಷನಲ್ಲಿ ಐತಿ. ಸೊ ಇವತ್ತು ಟ್ರಾವೆಲಿಂಗ್, ಈ ಕಾರ್ಡ್ ಟ್ರಾವೆಲಿಂಗ್ ತೋರಿಸ್ತೈತಿ. ಆಮೇಲೆ ಇದು ಇನ್ನೋಸೆನ್ಸ್ ತೋರಿಸ್ತೈತಿ. ಅಲ್ಲಿ ಹೋದ್ಮೇಲೆ ಹೆಂಗೈತೆ ಅಂದ್ರೆ ನಮ್ಮ ದೊಡ್ಡವ ಏನೇನೋ ಭಾಳ ಆಸ್ತಿ ಮಾಡ್ಯಾಳ. ನಾವು ಈಗ ಒಂದು ವರ್ಷ 1.5 ವರ್ಷ ಆಯ್ತು ನಾವು ಅವ್ರ ಊರಿಗಂತೂ ಹೋಗಿಲ್ಲ. ಸೊ ಏನೇನೇನೋ ಡೆವಲಪ್ಮೆಂಟ್ಸ್ ಜಾಸ್ತಿ ಅದಾವೆ. ಅಲ್ಲೆಲ್ಲ ಹೋಗೋದು, ಆ ಡೆವಲಪ್ಮೆಂಟ್ಸ್ ಎಲ್ಲ ನೋಡೋದು ಒಂಥರ ಕ್ಯೂರಿಯಾಸಿಟಿ. ಹೊಸ ವಿಷಯಗಳನ್ನು ನೋಡೋದು, ಹುಡುಕಾಡೋದು, ಆ ಥರದ ವಿಷಯಗಳನ್ನು ಈ ಕಾರ್ಡ್ ತೋರಿಸ್ತೈತೆ. ಇವತ್ತು ಏನಿಲ್ಲ ಅಂದರೂ ಆ ಫಂಕ್ಷನ್ದಾಗ ಅಂದರೆ ನಾವು ಪ್ರತಿ ವರ್ಷ ಸಂಕ್ರಾಂತಿಗೆ ಅವ್ರು ಭೋಗಿ ಊಟಕ್ಕೆ ಒಂದು 200-300 ಮಂದಿಗರೆ ಹಿಡಿರ್ತಾರೆ ಅವ್ರ ಹೊಲದಾಗ, ಫಾರ್ಮ್ ಹೌಸ್ದಾಗ. ಸೊ ಇವತ್ತು ಅಲ್ಲೆಲ್ಲ ಭಾಳ ಜನ ಬಂದಿರ್ತಾರೆ. ಅಲ್ಲಿ ಒಬ್ರಿಗೊಬ್ರಿಗೆಲ್ಲ ಭೇಟಿ ಆಗ್ತೈತಿ, ಒಬ್ರೊಬ್ರ ಜೋಡಿ ಮಾತಾಡ್ತೀವಿ. ಅದು ಇದನ್ನು ತೋರಿಸ್ತೈತಿ. ಬಾಟಮ್ ಆಫ್ ದ ಡೆಕ್ ಒಂಚೂರು ಮಾನಸಿಕವಾಗಿ ತೊಳಲಾಟ. ಯಾಕಂತಂದ್ರೆ ನಮ್ಮ ಮನ್ಯಾಗ ನಮ್ಮ ನಾಯಿ ಮರಿ ನಾವು ನಮ್ಮ ಮನ್ಯಾಗ ಬಿಟ್ಟು ಹೊಂಟೇವೆ. ಅದನ್ನು ಸಣ್ಣದೈತಿ ಮತ್ತು ಅದಕ್ಕೆ ಅಡ್ಡಾಡಕ್ಕೆ ಬರೋಂಗಿಲ್ಲ. ಈಗ ಅಲ್ಲಿ ನಿನ್ನೆ ಬೆಳಗಾವ್ದಾಗ ಮಳೆ ಆಗೈತಿ. ಸೊ ಈಗ ಆ ಹಳ್ಳಿ ಒಳಗೂ ಮಳೆ ಆಗೈತಂತೆ. ಸೊ ಸುಮ್ಮನೆ ರಾಡ್ಯದವಾಗಿರ್ತೈತಿ, ಎದಕ್ಕೆ ಬೇಡ ಅಂತಂದೇಳಿ ನಮ್ಮ ನಾಯಿ ಮರಿ ನಾವು ಮನ್ಯಾಗ ಬಿಟ್ಟು ಹೊಂಟೇವಿ. ಸೊ ಹೆಚ್ಚಾನೆಚ್ಚ ನನ್ನ ಲಕ್ಷ ಎಲ್ಲ ನಮ್ಮ ನಾಯಿ ಮರಿ ಕಡೆನೇ ಇರೋದೇನು ಇವತ್ತು. ಅಂದರೆ ಇದು ಏನು ತೋರಿಸ್ತೈತೆ ಅಂದರೆ ಒಂಥರ ಮಾನಸಿಕ ದ್ವಂದ್ವ ಅಂತ. ಕಾರ್ಡ್ಸ್ ಎಷ್ಟು ಚೆಂದಾಗೆ ನಮ್ಮನ್ನು ಗೈಡ್ ಮಾಡ್ತಾವೆ ನೋಡ್ರಿ. ಅಂದರೆ ಇವತ್ತಿನ ಎನರ್ಜಿ, ಅಂದ್ರೆ ನಾನು ಏನೇನು ಮಾಡ್ತೇನೆ ಅನ್ನೋದನ್ನು ಇವತ್ತು ನನಗೆ ಹೇಳ್ಕೊಡ್ತೀವಿ.